ಓಕೆ, ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡೋಣ. ಈಗ ನನ್ನ ಮಾತು ಕೇಳ್ತೀರ ನೀವು, ನೆಕ್ಸ್ಟ್ ಬರೋ 2 ನಿಮಿಷದಲ್ಲಿ ನೋಟಿಫಿಕೇಶನ್ ಚೆಕ್ ಮಾಡೋದು ಮಾಡ್ತಾ ಇರ್ತೀರಾ, ರೈಟ್? ಅಂಡ್ ಇಲ್ಲಿ ಇನ್ನೊಂದು ಫ್ಯಾಕ್ಟ್ ಏನು ಅಂತಂದ್ರೆ, ನಿಮ್ಮಲ್ಲಿ 80% ಜನ ಈ ವಿಡಿಯೋನ ಅರ್ಧದಲ್ಲೇ ಬಿಟ್ಟು ಹೋಗ್ತಾರೆ. ಯಾಕೆಂದ್ರೆ ನಿಮ್ಮ ಬ್ರೈನ್ ಲಿಟ್ರಲಿ ಹ್ಯಾಕ್ ಆಗಿದೆ. 1980ರಲ್ಲಿ ಮನುಷ್ಯರ ಆವರೇಜ್ ಅಟೆನ್ಷನ್ ಸ್ಪ್ಯಾಮ್ ಅನ್ನೋದು 20 ನಿಮಿಷ ಇತ್ತು. ಆದ್ರೆ ಇವಾಗ 2025ರಲ್ಲಿ ಕೇವಲ 8.25 ಸೆಕೆಂಡ್ಸ್ ಓನ್ಲಿ. ಸೊ ಅರ್ಥ ಮಾಡ್ಕೊಳ್ಳಿ, ನಾವು ಒಂದು ಗೋಲ್ಡನ್ ಫಿಶ್ ಗಿಂತೂ ಕಡಿಮೆ ಅಂತಾನೆ ಹೇಳ್ಬೋದು. ಆದ್ರೆ ವೇಟ್, ಇದು ನ್ಯಾಚುರಲ್ ಅಂತೂ ಅಲ್ಲ, ಯಾರೋ ಬೇಕಂತಲೇ ನಿಮ್ಮ ಬ್ರೈನ್ ಗೆ ಹೀಗೆ ಮಾಡ್ತಾವ್ರೆ. ಅಂಡ್ ನಿಮ್ಮ ಬ್ರೈನ್ ಅದಕ್ಕೆ ಯಾಕೆ ಬಲಿ ಆಗ್ತಾ ಇದೆ, ಅದ್ರ ಹಿಂದಗಡೆ ಇರೋದು ಯಾರು, ಇದನ್ನೆಲ್ಲ ಯಾಕೆ ಮಾಡ್ತಾ ಇದಾರೆ, ಮತ್ತೆ ನೀವು ಈ ಟ್ರ್ಯಾಪ್ ಇಂದ ಹೆಂಗ್ ಹೊರಗಡೆ ಬರೋದು, ಇವೆಲ್ಲ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಫೋಕಸ್ ಆಗಿ ನೋಡಿ. ಹೈ ಫ್ರೆಂಡ್ಸ್, ದಿಸ್ ಇಸ್ ಯಶವಂತ್, ವೆಲ್ಕಮ್ ಬ್ಯಾಕ್ ಟು ಹೆಂಗಿರೋ ಸಮಾಚಾರ. ಇವತ್ತು ನಾವು ಮಾತಾಡ್ತಾ ಇದ್ದೀವಿ ನಿಮ್ಮ ಲೈಫ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಬಗ್ಗೆ, ದ ಡೆತ್ ಆಫ್ ಫೋಕಸ್. ಆದ್ರೆ ಟೆನ್ಷನ್ ತಗೋಬೇಡಿ, ಸೊಲ್ಯೂಷನ್ ಕೂಡ ಇದೆ. ಹಂಗೆ ವಿಡಿಯೋಗೊಂದು ಲೈಕ್ ಮಾಡಿ. ಸೊ ಇನ್ನ ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನೀವು ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಬ್ರೈನ್ ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ ಅಂತ. ಫ್ರೆಂಡ್ಸ್ ನೋಡಿ, ನಿಮ್ಮ ಫೋನ್ಗೆ ಪ್ರತಿದಿನ ಎಷ್ಟು ನೋಟಿಫಿಕೇಶನ್ಸ್ ಬರುತ್ತೆ? ಮೇ ಬಿ 50, 100. ನಿಮ್ಗೆ ಈ ಬರ್ತಾ ಇರೋ ನೋಟಿಫಿಕೇಶನ್ಸ್, ಪ್ರತಿಯೊಂದು ನೋಟಿಫಿಕೇಶನ್ ಒಂದು ಸಣ್ಣ ಡೋಪಮೈನ್ ಹಿಟ್ ಮಾಡುತ್ತೆ. ಹೆಂಗೆ ಅಂತಂದ್ರೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀರಾ, ಅಲ್ಲಿ ಡೋಪಮೈನ್ ಹಿಟ್ ಆಗುತ್ತೆ. ವಾಟ್ಸ್ಆಪ್ ಮೆಸೇಜ್ ಮಾಡ್ತಾ ಇರ್ತೀರಾ, ಅಲ್ಲಿ ಡೋಪಮೈನ್ ಹಿಟ್ ಆಗುತ್ತೆ. ಯೂಟ್ಯೂಬ್ ಶಾರ್ಟ್ಸ್ ಓಪನ್ ಮಾಡ್ತೀರಾ, ಡೋಪಮೈನ್ ಓವರ್ಲೋಡೆಡ್ ಆಗುತ್ತೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನೋ ಗೊತ್ತಾ, ಈ ಆಪ್ಸ್ ಹಿಂದೆ PhDs ಗಳು, ಸೈಕಾಲಜಿಸ್ಟ್ ಗಳು, ನ್ಯೂರೋ ಸೈಂಟಿಸ್ಟ್ ಗಳು ಕೂತು ನಿಮ್ಮನ್ನ ಅಡಿಕ್ಟ್ ಮಾಡೋ ತರ ಅವರು ಹಗಲು ರಾತ್ರಿ ಕಷ್ಟ ಪಡ್ತಾ ಇರ್ತಾರೆ. ಅವ್ರಿಗೆ ಬೇಕಾಗಿರೋದು ಒಂದೇ, ನಿಮ್ಮ ಅಟೆನ್ಷನ್ ಮಾತ್ರ. ನೀವು ಕೇಳಬಹುದು ಯಾಕೆ ಅಂತ, ಸಿಂಪಲ್, ನಿಮ್ಮ ಅಟೆನ್ಷನ್ ಅವರ ಮನಿ. ಫ್ರೆಂಡ್ಸ್, ಈಗ ನಾನು ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ಕೇಳಿ. ನಮ್ಮ ಬ್ರೈನ್ ಥೌಸಂಡ್ಸ್ ಆಫ್ ಇಂದಿನ ಇಯರ್ಸ್ ನಿಂದ ಹಂಟರ್ ಗ್ಯಾದರ್ ಲೈಫ್ ಸ್ಟೈಲ್ ಗೆ ಡಿಸೈನ್ ಆಗಿದೆ. ಆಗ ಫೋಕಸ್ ಮಾಡಬೇಕು ಅಂತಂದ್ರೆ ಸ್ಲೋ ಪ್ರೊಸೆಸ್, ಬೇಟೆ ನೋಡ್ಕೋದು, ಆಹಾರ ತಿನ್ನೋದು, ಸೇಫ್ ಪ್ಲೇಸ್ ಗೆ ಹೋಗೋದು. ಸೊ ಈ ತರ ಇತ್ತು ಹಳೆಗಾಲದಲ್ಲಿ. ಬಟ್ ಈಗ ಅದೇ ಒಂದು ಸೇಮ್ ಬ್ರೈನ್ ಗೆ ಸೆಕೆಂಡ್ಗೂ 10 ಡಿಸಿಷನ್ ತಗೊಳುತ್ತೆ. ಲೈಕ್ ರಿಪ್ಲೈ ಕೊಡ್ಬೇಕೋ ಬೇಡವೋ, ಲೈಕ್ ಮಾಡ್ಬೇಕೋ ಬೇಡವೋ, ಸ್ಕಿಪ್ ಮಾಡ್ಬೇಕೋ ಬೇಡವೋ. ಸೊ ಈ ತರ ಹಲವಾರು ಡಿಸಿಷನ್ ನಮ್ಮ ಬ್ರೈನ್ ತಗೊಳ್ತಾ ಇರುತ್ತೆ. ಕೊನೆಗೆ ರಿಸಲ್ಟ್ಸ್ ನೋಡಿದ್ರೆ ನಿಮ್ಮ ಬ್ರೈನ್ ಕನ್ಫ್ಯೂಸ್ಡ್ ಆಗೋಗಿರುತ್ತೆ. ಫ್ರೆಂಡ್ಸ್, ಇದನ್ನ ಸೀರಿಯಸ್ ಆಗಿ ಕೇಳಿ, ಜೋಕ್ ಅಲ್ಲ. ನಿಮ್ಗೆ ಒಂದು 20 ನಿಮಿಷ ಬುಕ್ ಓಪನ್ ಮಾಡಿ ಕುತ್ಕೊಳ್ಳಕ್ ಆಗ್ತಾ ಇಲ್ಲ, 10 ನಿಮಿಷ ಸ್ಟಡಿ ಮಾಡೋಣ ಅಂತ ಹೋಗ್ತೀರಾ, ಆದ್ರೆ ಫೋನ್ ಚೆಕ್ ಮಾಡ್ತೀರಾ, ಅವ್ರ ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಚೆಕ್ ಮಾಡ್ತೀರಾ, ಮುಗೀತು. ಸೊ ಆಗ ನಿಮ್ಮ ಇಂಪಾರ್ಟೆಂಟ್ ವಿಷಯನ ಮರ್ತೋಗ್ತೀರಾ. ಇದೆಲ್ಲ ಒಂದು ಸಿಂಪ್ಟಮ್ಸ್, ನಿಮ್ಮ ಫೋಕಸ್ ಪವರ್ ಅನ್ನು ಸಾಯಿಸ್ತಾ ಇದೆ ಅಂತ ಅರ್ಥ. ಆದ್ರೆ ವೇಟ್, ಇನ್ನೂ ಲೇಟ್ ಆಗಿಲ್ಲ. ನಾನ್ ಕೊಡ್ತಿರೋ ಈ 5 ಮೆಥಡ್ಸ್ ನ ಪ್ರಾಪರ್ ಆಗಿ ಫಾಲೋ ಮಾಡಿ 30 ದಿನದಲ್ಲಿ ನಿಮ್ಮ ಒಂದು ಫೋಕಸ್ 10x ಇಂಪ್ರೂವ್ ಆಗಿರುತ್ತೆ. ಇದು ನನ್ ಗ್ಯಾರಂಟಿ. ಮೆಥಡ್ ನಂಬರ್ 1, ಪ್ರೋಗ್ರೆಸಿವ್ ಅಟೆನ್ಷನ್ ಟ್ರೈನಿಂಗ್. ಮೊದಲನೇ ಮೆಥಡ್ ಏನು ಅಂತಂದ್ರೆ, ಎಕ್ಸಾಕ್ಟ್ಲಿ ಒಂದು ಜಿಮ್ ತರ ಅನ್ಕೊಳ್ಳಿ. ಜಿಮ್ ನಲ್ಲಿ ಹೇಗೆ ಚಿಕ್ಕದಾಗಿ ಒಂದು 2 kg 5 kg ಸ್ಟಾರ್ಟ್ ಮಾಡ್ತಿರೋ, ಅಂಡ್ ಸ್ಲೋ ಹೋಗ್ತಾ ಹೋಗ್ತಾ 50 kg ಆ ತರ ಲಿಫ್ಟ್ ಮಾಡ್ತಿರೋ, ಸೇಮ್ ವೇ ಇಲ್ಲಿ ನಿಮ್ಮ ಫೋಕಸ್ ಮಸಲ್ ನ ಟ್ರೈನ್ ಮಾಡಬೇಕು. ಸ್ಟೆಪ್ ನಂಬರ್ 1, ನೀವು ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಟೈಮ್ ಅನ್ನ ಸೆಟ್ ಮಾಡಿ. ಅದು 20 ಮಿನಿಟ್ಸ್ ಆದ್ರೂ ಆಗಿರ್ಬೋದು, ಇಲ್ಲ 30 ಮಿನಿಟ್ಸ್ ಆದ್ರೂ ಆಗಿರ್ಬೋದು. ಫಸ್ಟ್ ಫೋನ್ ನ ಸೈಲೆಂಟ್ ಮಾಡ್ಬಿಟ್ಟು ದೂರ ಇಡಿ, ನೀವು ಯಾವಾಗ ಫೋಕಸ್ ಮಾಡ್ಬೇಕು ಅನ್ಕೊಳ್ತಾ ಇರ್ತೀರೋ. ಸ್ಟೆಪ್ ನಂಬರ್ 3, ನೀವು ಯಾವಾಗ ಫೋಕಸ್ ಆಗಿ ವರ್ಕ್ ಮಾಡ್ತಾ ಇರ್ತೀರೋ ಅವಾಗ ಒಂದೇ ಟಾಸ್ಕ್ ಮೇಲೆ ಫೋಕಸ್ ಮಾಡಿ. ಸ್ಟೆಪ್ ನಂಬರ್ 4, ಪ್ರತಿದಿನ ನೀವು 5 ನಿಮಿಷ ಇನ್ಕ್ರೀಸ್ ಮಾಡ್ತಾ ಹೋಗಿ. ಸೊ ನಾನು ಕೂಡ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ 15 ನಿಮಿಷದಿಂದ ಸ್ಟಾರ್ಟ್ ಮಾಡಿದೆ, ಈಗ 2 ಅವರ್ಸ್ ಆದ್ರೂ ಕನ್ಸಿಸ್ಟೆನ್ಸಿಲಿ ವರ್ಕ್ ಮಾಡ್ತೀನಿ. ಸೊ ನೀವು ಕೂಡ ಆರಾಮಾಗಿ ಮಾಡಬಹುದು. ಮೆಥಡ್ ನಂಬರ್ 2, ಸ್ಮಾರ್ಟ್ ಡೋಪಮಿನ್ ಲೋಡಿಂಗ್. ಈಗ ಇದನ್ನ ಕೇಳಿದ್ದು ನಿಮ್ಮ ಗೇಮ್ ಚೇಂಜರ್ ಆಗಿರ್ಬೋದು. ಮಾರ್ನಿಂಗ್ ಇದ್ದಾಗ ಫ್ರೆಶ್ ಮೈಂಡ್ ಅಲ್ಲಿ ಇರುತ್ತೆ ಅಲ್ವಾ, ಆ ಟೈಮ್ ನಲ್ಲಿ ಏನಾದ್ರು ನೀವು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನೋಡಿದ್ರೆ ಏನಾಗುತ್ತೆ ಗೊತ್ತಾ, ನಿಮ್ಮ ಬ್ರೈನ್ ಗೆ ಇನ್ಸ್ಟೆಂಟ್ ಡೋಪಮಿನ್ ಓವರ್ಲೋಡೆಡ್ ಆಗುತ್ತೆ. ಆಮೇಲೆ ನಾವು ಬುಕ್ಸ್, ಸ್ಟಡೀಸ್ ಏನು ಓದಕ್ಕೂ ಮನ್ಸು ಬರಲ್ಲ. ಸೊ ಇಲ್ಲಿ ಟ್ರಿಕ್ ಏನು ಅಂತಂದ್ರೆ, ನೀವೊಂದು ಬೆಳಗ್ಗೆ ಈ ಒಂದು ರೂಲ್ ನ ಫಾಲೋ ಮಾಡಿ. ಆ ದಿನದ ಇಂಪಾರ್ಟೆಂಟ್ ವರ್ಕ್ ನ ಫಸ್ಟ್ ಮುಗಿಸಿ. ಆ ವರ್ಕ್ ಮುಗ್ದಾದ್ಮೇಲೆ ನಿಮ್ಗೆ ಯಾವಾಗ ಎಷ್ಟು ಬೇಕೋ ಅಷ್ಟು ಎಂಜಾಯ್ ಮಾಡಿ. ಸೊ ಟ್ರಸ್ಟ್ ಮೀ, ಇದನ್ನ ನೀವು 3 ತಿಂಗಳು ಫಾಲೋ ಮಾಡಿ. ನಿಮ್ಮ ಒಂದು ಪ್ರೊಡಕ್ಟಿವಿಟಿ ಯಾವ ರೇಂಜ್ ಗೆ ಬೂಸ್ಟ್ ಅಪ್ ಆಗುತ್ತೆ ಅಂತಂದ್ರೆ ನೀವೇನ್ ನಂಬಕ್ಕಾಗಲ್ಲ. ಮೆಥಡ್ ನಂಬರ್ 3, ಟೆಕ್ ಫೈಟಿಂಗ್ ಟೆಕ್. ಇದನ್ನ ಕೇಳಿದ್ರೆ ವಿಚಿತ್ರ ಅಂತ ಅನ್ಸಬಹುದು. ಟೆಕ್ನಾಲಜಿನೇ ನಿಮ್ಮ ಪ್ರಾಬ್ಲಮ್, ಆದ್ರೆ ಟೆಕ್ನಾಲಜಿನೇ ನಿಮ್ಮ ಸೊಲ್ಯೂಷನ್ಸ್ ಕೂಡ. ಹೆಂಗೆ ಅಂತಂದ್ರೆ, ಈ ಒಂದು ಕೆಲವೊಂದು ಆಪ್ಸ್ ನ ನಿಮ್ಮ ಫೋನ್ ಅಲ್ಲಿ ಇನ್ಸ್ಟಾಲ್ ಮಾಡಿ. ಮೊದಲನೇದು ಫಾರೆಸ್ಟ್ ಆಪ್. ಇಲ್ಲಿ ಕಾನ್ಸೆಪ್ಟ್ ಏನು ಅಂತಂದ್ರೆ, ಒಂದು ರಿಚುವಲ್ ಟ್ರೀ ನ ಗ್ರೋ ಮಾಡ್ತೀರಾ. ಹೆಂಗೆ ಅಂತಂದ್ರೆ, ನೀವು ಎಷ್ಟು ಫೋಕಸ್ ಆಗಿರ್ತೀರೋ ಆ ಟ್ರೀ ಅನ್ನೋದು ಅಷ್ಟು ಬೆಳೀತಾ ಹೋಗುತ್ತೆ. ನಂಬರ್ 2, ಸೆಷನ್ ಆಪ್. ಈ ಆಪ್ ಡೀಪ್ ವರ್ಕ್ ಸೆಷನ್ ನ ಕ್ರಿಯೇಟ್ ಮಾಡುತ್ತೆ. ನಂಬರ್ 3, ಫ್ರೀಡಮ್ ಆಪ್. ನಿಮ್ಮೊಂದು ಡಿಸ್ಟ್ರಾಕ್ಷನ್ಸ್ ಅಂಡ್ ವೆಬ್ಸೈಟ್ಸ್ ನ ಬ್ಲಾಕ್ ಮಾಡುತ್ತೆ. ಅಂಡ್ ಮೆಥಡ್ ನಂಬರ್ 4, ದ ಬೋರಿಂಗ್ ಚಾಲೆಂಜ್. ಇದು ನನ್ನ ಫೇವರೇಟ್. ಫ್ರೆಂಡ್ಸ್, ನಿಮ್ಮ ಬ್ರೈನ್ ನಲ್ಲಿ ಸೆನ್ಕ್ಯುಲೇಟ್ ಕಾರ್ಟೆಕ್ಸ್ ಅಂತ ಒಂದು ಪಾರ್ಟ್ ಇದೆ. ಇದು ಹೇಳ್ಬೇಕು ಅಂತಂದ್ರೆ ಒಂದು ಮೆಂಟಲ್ ಮಸಲ್ ಇದ್ದಾಗ. ನೀವು ಎಷ್ಟು ಡಿಫಿಕಲ್ಟ್ ಟಾಸ್ಕ್ ನ ಮಾಡ್ತೀರೋ ಅಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ವೀಕ್ ನಲ್ಲಿ ಪ್ರತಿದಿನ ನೀವು 15 ನಿಮಿಷ ವಾಕ್ ಮಾಡಿ, ನೋ ಫೋನ್. 2ನೇ ವೀಕ್ ನಲ್ಲಿ ಮಾರ್ನಿಂಗ್ ನಲ್ಲಿ 5 ಗಂಟೆಗೆ ಎದ್ದೇಳಕ್ಕೆ ಟ್ರೈ ಮಾಡಿ. ಅಂಡ್ ವೀಕ್ 3 ನಲ್ಲಿ ಕೋಲ್ಡ್ ಶವರ್ ನ ಟ್ರೈ ಮಾಡಿ. 30 ನಿಮಿಷ ಮೆಡಿಟೇಷನ್ ನ ಮಾಡಿ. ಈ ತರ ಒಂದೊಂದು ಹ್ಯಾಬಿಟ್ ನ ನೀವು ನಿಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೇಕು. ಇದು ನಿಮ್ಗೆ ತುಂಬಾ ಬೋರಿಂಗ್ ಅಂತ ಅನ್ಸುತ್ತೆ, ಬಟ್ ದಟ್ ಈಸ್ ದ ಪಾಯಿಂಟ್. ನಿಮ್ಮ ಬ್ರೈನ್ ಒಂದ್ಸಲ ಬೋರಿಂಗ್ ಥಿಂಗ್ಸ್ ನ ಹ್ಯಾಂಡಲ್ ಮಾಡೋದ್ ಕಲ್ತ್ರೆ ನಿಮ್ಮ ಫೋಕಸ್ ಅನ್ನೋದು ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ. ಟ್ರಸ್ಟ್ ಮೀ, ತಪ್ಪದೆ ಟ್ರೈ ಮಾಡಿ. ಮೆಥಡ್ ನಂಬರ್ 5, ಪರ್ಪಸ್ ಪವರ್. ಫ್ರೆಂಡ್ಸ್, ಇದು ಲಾಸ್ಟ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದ್ರೆ ನಿಮ್ಮ ಫೋಕಸ್ ಯಾಕೆ ಬೇಕು? ನಿಮ್ಮ ಡ್ರೀಮ್ಸ್ ಗೋಸ್ಕರನ, ನಿಮ್ಮ ಜಾಬ್ಸ್ ಗೋಸ್ಕರನ, ಇಲ್ಲಾಂದ್ರೆ ನಿಮ್ಗೆ ಬೆಟರ್ ಮಾರ್ಕ್ಸ್ ತರಕ, ಆರ್ ನಿಮ್ಮ ಫ್ಯಾಮಿಲಿನ ಪ್ರೌಡ್ ಮಾಡಕ. ಸೊ ನೀವು ಡೈಲಿ ಪ್ರತಿದಿನ ರಾತ್ರಿ ಒಂದು ಡೈರಿಯಲ್ಲಿ ನೀವ್ ಏನೇನ್ ಮಾಡ್ತಾ ಇದೀರಾ, ನಿಮ್ಮ ಗೋಲ್ಸ್ ನ ರೀಚ್ ಆಗೋದಕ್ಕೆ ನೀವು ಎಷ್ಟು ಕಷ್ಟ ಪಡ್ತಾ ಇದೀರಾ, ಅಂಡ್ ಮಾರ್ನಿಂಗ್ ಇಂದ ಏನೇನ್ ಮಾಡಿದೀರಾ, ಇದನ್ನೆಲ್ಲ ಒಂದು ಬುಕ್ ನಲ್ಲಿ ನೋಟ್ ಮಾಡಿ. ಇದು ನಿಮ್ಗೆ ಕೇವಲ 5 ರಿಂದ 10
ನಿಮಿಷ ಮಾತ್ರ ಟೈಮ್ ತಗೊಳುತ್ತೆ. ಬಟ್ ಮಾರ್ನಿಂಗ್ ಎದ್ದ ತಕ್ಷಣ ನಿಮ್ಮ ಪರ್ಪಸ್ ಅನ್ನೋದು ಕ್ಲಿಯರ್ ಆಗಿದ್ರೆ ನಿಮ್ಮ ಫೋನ್ ಕಡೆ ನೋಡೋದಕ್ಕಿಂತ ನಿಮ್ಮ ವರ್ಕ್ ಕಡೆ ಹೋಗ್ತೀರಾ. ಸೊ ಫ್ರೆಂಡ್ಸ್, ಇದನ್ನೆಲ್ಲ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಿಮ್ಮನ್ನ ತಡೆಯೋರು ಯಾರು ಇರಲ್ಲ. ಆದ್ರೆ ಒಂದ್ ವಾರ್ನಿಂಗ್, ಫಸ್ಟ್ ವೀಕ್ ತುಂಬಾ ಕಷ್ಟ ಇರುತ್ತೆ. ನಿಮ್ಮ ಬ್ರೈನ್ ರೆಬೆಲ್ ಮೋಡ್ ನಲ್ಲಿ ಹಿಂಗ್ ಹೇಳುತ್ತೆ, ಫೋನ್ ನ ನೋಡು, ನೋಟಿಫಿಕೇಶನ್ ಚೆಕ್ ಮಾಡು, ಇನ್ಸ್ಟಾಗ್ರಾಮ್ ಆಪ್ ಓಪನ್ ಮಾಡು, ರೀಲ್ಸ್ ಸ್ಕ್ರೋಲ್ ಮಾಡು, ಅದು ಇದು ಏನೇನೋ ಹೇಳ್ತಾ ಇರುತ್ತೆ. ಬಟ್ ನೆವರ್ ಗಿವ್ ಅಪ್. ಯಾಕೆಂದ್ರೆ ಈ ಜನರೇಷನ್ಸ್ ನಲ್ಲಿ ಫೋಕಸ್ ಇಂದ ಒಂದು ವರ್ಕ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ. ಸೊ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪೊಂದು ಲೈಕ್ ಮಾಡಿ ಅಂಡ್ ಚಾನಲ್ಗೆ ಹೊಸಬರಾದ್ರೂ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮ್ಮನ್ನ ತರ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೀವೇನಾದ್ರು ರೀಸೆಂಟ್ ಆಗಿರೋ ವಿಡಿಯೋಸ್ ಮಿಸ್ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಿಡಿಯೋಸ್ ನೋಡಿ, ಅದರಿಂದ ನೀವು ಇನ್ನೂ ತುಂಬಾ ಅಪ್ಗ್ರೇಡ್ ಆಗ್ತೀರಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ and this is Yashwant signing off.